ಹಾಯ್ ಎಲ್ಲ ಫ್ರೆಂಡ್ಸ್, ಹೇಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರು ಕುಕಿಂಗ್ ವ್ಲಾಗ್ಸ್. ಸೊ ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ ಮಂಗಳೂರು ಬನ್ಸ್ ರೆಸಿಪಿನ. ಸೊ ಮಂಗಳೂರಲ್ಲಂತೂ ಇದು ಎಲ್ಲರಿಗೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಮ್ಮ ಮನೆಯಲ್ಲೂ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಾಗಾಗಿ ನಾನು ಇವತ್ತು ಮಂಗಳೂರು ಬನ್ಸ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ಸೊ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಟಿಫನಿಗೆ ಬೇಕಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಾಂದರೆ ಇದನ್ನು ಟೀ ಜೊತೆ ಸಂಜೆ ಸ್ನ್ಯಾಕ್ಸ್ ರೂಪದಲ್ಲಾದರೂ ಬೇಕಾದರೆ ನಾವು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಈ ರೆಸಿಪಿನ ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಇದು ನೆಂಟರು ಬಂದಂಗೆ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಪ್ರೀತಿಯಿಂದ ಮಾಡೋ ಅಡುಗೆ ಯಾವುದೂ ಹಾಳಾಗಲ್ಲ ಅಲ್ವಾ, ಅದೇ ರೀತಿ. ಸೊ ತುಂಬಾ ಇಷ್ಟಪಟ್ಟು ಮಾಡಿದರೆ ಯಾವುದೇ ಅಡುಗೆ ಆಗಿರ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಾನಿವತ್ತು ಈ ರೆಸಿಪಿನ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ಇಷ್ಟಾದ ನಂತರ ನಾನಿಲ್ಲಿ ಒಂದು 3 ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಬಾಳೆಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೊ ನನಗೆ ಇಷ್ಟೇ ಸಾಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಬನ್ನಿ ಇದನ್ನು ಸ್ಮ್ಯಾಶ್ ಮಾಡ್ಕೊಬಿಡೋಣ. ಇದಕ್ಕೆ ನಾನು ಜೀರಿಗೆ ಹಾಕೋತಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಅದ್ರ ಜೊತೆಗೆ ನಾನು 1 ಕಪ್ ಸಕ್ಕರೆ ತಗೊಂಡಿದ್ನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಜಾಸ್ತಿ ಉಪ್ಪಿನ ಅವಶ್ಯಕತೆ ಏನಿರೋದಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಿದ್ದೀನಿ. ಅಡಿಗೆ ಸೋಡಾ ಹಾಕ್ಕೊಂಡ್ರೆ ಸಾಕು. ಸೊ ನಾವಿಷ್ಟನ್ನು ಸ್ಮ್ಯಾಶ್ ಮಾಡ್ಕೊಬಿಡೋಣ. ಸೊ ಸ್ಮ್ಯಾಶ್ ಮಾಡೋದಿದ್ರೆ ಅದರಲ್ಲೇ ಮಾಡ್ಕೋಬೋದು, ಅಥವಾ ಮಿಕ್ಸಿ ಬೇಕಾದರೂ ರುಬ್ಕೋಬೋದು. ನನಗೆ ಇದೇ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೈಲೇ ಸ್ಮ್ಯಾಶ್ ಮಾಡ್ದಂಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಬಿಡಿ. ಈ ಥರ ಸ್ಮ್ಯಾಶ್ ಆದ ನಂತರ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಮೊಸರು ಏನಕ್ಕೆ ಹಾಕೋದಪ್ಪ ಅಂತಂದರೆ ಅದರಲ್ಲಿ ಹುಳಿ ಉಬ್ಬಿ ಬರುತ್ತೆ. ಸೊ ಮೊಸರು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಸೊ ಹಾಗಾಗಿ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಮೊದಲಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ, ಯಾಕಂದರೆ ಮೊದಲೇ ನಾವು ಸಕ್ಕರೆ, ಮೊಸರು ಇದನ್ನೆಲ್ಲ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳೋ ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಇದಕ್ಕೆ ನೀರನ್ನ ಯಾವುದೇ ಥರ ಆ್ಯಡ್ ಮಾಡ್ಕೊತಿಲ್ಲ, ನಾನು ಹಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬಾ ಜಾಸ್ತಿ ಮಾಡೋದಾದರೆ ಅದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸೊ ಏನೂ ಆಗೋದಿಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನನಗೆ ಮೊದಲೇ ಇದರಲ್ಲೇ ನೀರು ಬಿಟ್ಕೊಂಡಿರೋದ್ರಿಂದ ನಾನು ನೀರನ್ನ ಆ್ಯಡ್ ಮಾಡ್ಕೋತಿಲ್ಲ, ಹಾಗೆ ಕಲಿಸ್ಕೊತಿದ್ದೀನಿ. ಸೊ ಇದು ನೋಡಿ, ಈ ಥರ ಸ್ವಲ್ಪ ತೆಳುವಾಗಿದೆ ಅಲ್ವಾ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟಿತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡಿ ನಾವು ಒಂದು 5 ಅವರ್ ಆದರೂ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಸೊ ಅದು ಚೆನ್ನಾಗಿ ಹಿಟ್ಟಿರುತ್ತಲ್ವ, ಸೊ ಅದು ನೀಟಾಗಿ ನೆನ್ಕೋಬೇಕು. ಸೊ ಆ ಥರ ನೆನೆಸಾದ್ಮೇಲೆ ನಾವು ಮಾಡಬೇಕು. ಆವಾಗಲೇ ಕಲಸಿ ಆವಾಗಲೇ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ನಾವು, ಇದನ್ನು ಕಲಸಿ ಇಟ್ಟಾದ ನಂತರ. ಸೊ ನೀವು ನೋಡ್ಬೋದು, ನೀವು ಇವಾಗ ನಾನು ಯಾವ ಥರ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತೇಳಿ. ಸೊ ಇದನ್ನು ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಮಿಕ್ಸ್ ಆದ ನಂತರ ಲಾಸ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ನಾನು ಮುಚ್ಚಿಟ್ಬಿಡ್ತೀನಿ. ಇದ್ರ ಮೇಲೆ ಆಯಿಲ್ನ ಒಂದು ಸ್ವಲ್ಪ ಸವರ್ಕೊಬಿಡಿ ಹಾಗೇ. ಸೊ ನೀವು ನೋಡಿ ಇಲ್ಲಿ ಯಾವ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಅಂತ, ತುಂಬಾ ಸ್ಮೂತಾಗಿ ಕಲಸಿಟ್ಕೊಂಡಿದ್ದೀನಿ. ಸೊ ರಫಾಗಿ ಏನು ಬೇಡ, ತುಂಬಾ ಸ್ಮೂತಾಗಿ ನಾವು ಇದನ್ನು ಕಲಿಸ್ಕೋಬೇಕು. ಸೊ ಇವಾಗ ಇದು ಒಂದು 5 ಅವರ್ ನೆನೆದಿದೆ. ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಆಗಿದೆ ಅಂತ. ಸೊ ಬನ್ನಿ ಹಾಗಾದರೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಮೊದಲಿಗೆ ಈ ಥರ ಒಂದು ಉಂಡೆ ಥರ ತಗೊಂಡಿದ್ದೀನಿ, ಚಪಾತಿ ಮಾಡ್ತೀವಲ್ಲ ಆ ಥರನೇ ಸೇಮ್ ಅದೇ ಥರ ಲಟ್ಟಿಸ್ಕೊಬಿಡೋಣ.
ಜಾಸ್ತಿ ಹಿಟ್ಟಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಈ ಥರ ಅರೆದಿಟ್ಕೊಳ್ಳೋಣ. ಇದೇ ಥರ ಒಂದೊಂದೇ ಮಾಡ್ಕೋಬೇಕು. ಸೊ ನಾನಿಲ್ಲಿ ಮೊದಲಿಗೆ ಎಲ್ಲನೂ ಈ ಥರ ಹರಿದಿಟ್ಕೋತೀನಿ. ಸೊ ತುಂಬಾ ದಪ್ಪ ಏನು ಬೇಡ, ತುಂಬಾ ತೆಳುವು ಬೇಡ. ಸೊ ಮೀಡಿಯಮ್ಮಾಗಿ ನಾವು ಪೂರಿ ಮಾಡ್ತೀವಲ್ಲ ಆ ಥರ ಒಂದು ನೋಡಿ ಇಲ್ಲಿ ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಇಷ್ಟು ದಪ್ಪ ಇದ್ದರೆ ಸಾಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡ್ತಿರೋದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಾನಿಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದ ನಂತರ ನಾನು ಇದನ್ನು ಬೇಯಿಸ್ಕೊತಿದ್ದೀನಿ. ಇವಾಗ ಒಂದು ಸೈಡ್ ಬೆಂದಿದೆ, ಮತ್ತು ತಿರುಗಿಸಿ 2 ಸೈಡು ಬೇಯಿಸ್ಕೊತಿದ್ದೀನಿ. ನೋಡಿ ಇಲ್ಲಿ ಈ ಥರ ಬೇಯಿಸ್ಕೊಬಿಡಿ 2 ಸೈಡೂ. ನಾವು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ. ನೋಡಿ ಇಲ್ಲಿ ಈ ಥರ ಬರುತ್ತೆ ಕಲರು. ಸೇಮ್ ಬನ್ಸ್ ಥರನೇ ಮನೇಲಿ ಮಾಡಿದ್ದಾರೆ ಅಂತಲೇ ಅನಿಸೋದಿಲ್ಲ. ಸೊ ಹೋಟ್ಲಲ್ಲಿ ಮಾಡಿರ್ಬೋದು, ಹೋಟ್ಲಲ್ಲಿ ತಗೊಂಡು ಬಂದಿರ್ಬೋದು ಅಂತಲೇ ಅನಿಸೋದು. ಸೊ ನನಗಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ನನ್ನ ಮಗ ಅಂತೂ ನನಗಿದು ವಾಯ್ಸ್ ಓವರ್ ಕೊಡೋಕ್ಕೆ ಬಿಡ್ತಾನೆ ಇಲ್ಲ. ಸೊ ನಾನೇನಾದರೂ ಮಾತಾಡಿದ್ರೆ ಅವನು ಏನಾದರೂ ಸೌಂಡ್ ಮಾಡ್ತಿದ್ದ. ನೋಡಿ ಇಲ್ಲಿ ಫೈನಲಿ ಇದು ಈ ಥರ ಆಗಿದೆ. ಸೊ ಒಂದು ಸ್ವಲ್ಪನೇ ಎಣ್ಣೆ ಇಲ್ದಿರೋ ಥರ ಫುಲ್ ಡ್ರೈ ಆಗಿ ತೆಗಿತಾ ಇದ್ದೀನಿ ನಾನು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಸಂಜೆ ಸ್ನ್ಯಾಕ್ಸಿಗೆ ಬೇಕಾದರೂ ಮಕ್ಳಿಗೆ ಮಾಡಿಕೊಡ್ಬೋದು. ಸೊ ಸ್ಕೂಲಿಂದ ಬಂದ ತಕ್ಷಣ ಟೀ ಜೊತೆನೋ ಅಥವಾ ಹಾಲಿನ ಜೊತೆನೋ ಇದನ್ನು ಕೊಟ್ಟರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದನ್ನು ಬೆಳಿಗ್ಗೆ ಟಿಫನಿಗೆ ಬೇಕಾದರೂ ನಾವು ಮಾಡ್ಕೋಬೋದು. ಇದಕ್ಕೆ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಯಾವುದೇ ಥರ ಜಾಸ್ತಿ ನಾನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿಲ್ಲ. ಸೊ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಾಗಿರೋ ಥರ ಮಾಡ್ಕೋಬೋದು. ಪ್ರೀತಿಯಿಂದ ಮಾಡೋ ಅಡುಗೆ ಯಾವುದೂ ಹಾಳಾಗೋದಿಲ್ಲ ಅಲ್ವಾ. ಹಾಗೆಯೇ ತುಂಬಾ ಇಷ್ಟಪಟ್ಟು ಮಾಡಿದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.